ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ನಿನ್ನೆಯ ದಿವಸ ಅಂದರೆ ಹಿಂದಿನ ತರಗತಿಯಲ್ಲಿ ನಾವು ಜೀವ ಪ್ರಪಂಚ ಪಾಠದ ಬಗ್ಗೆ ಇಂಟ್ರೊಡಕ್ಷನ್ ತಿಳಿದುಕೊಂಡೆವು. ಜೀವಿಗಳ ಜೈವಿಕ ಲಕ್ಷಣಗಳು, ನಿರ್ಜೀವ ವಸ್ತುಗಳ ಅಜೈವಿಕ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡೆವು. ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಆಹಾರವನ್ನು ಸೇವಿಸುತ್ತವೆ, ಹಾಗೆಯೇ ಉಸಿರಾಡುತ್ತವೆ, ಚಲನೆಯನ್ನು ಮಾಡುತ್ತವೆ. ಈಗ ಜೈವಿಕ ಅಂಶಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಹಾಗೆ ಜೀವಿಗಳ ಒಂದು ಜೈವಿಕ ಅಂಶಗಳ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡೆವು. ನಿನ್ನೆಯ ದಿವಸ ನಾನು ಜೀವಿ ಮತ್ತು ನಿರ್ಜೀವಿ ವಸ್ತುಗಳ ಪಟ್ಟಿ ಮಾಡಲಿಕ್ಕೆ ಹೇಳಿದ್ದೆ. ಇವತ್ತಿನ ದಿವಸ ನಾನು 5-6 ಉದಾಹರಣೆಗಳು ಕೊಡೋದ್ರ ಮುಖಾಂತರ ಪಾಠನ ಆರಂಭ ಮಾಡ್ತಾ ಇದ್ದೀನಿ. ಜೀವಿಗಳು ಅಂದರೆ ನಮ್ಮ ಮನೆಯಲ್ಲಿ ಸಾಕ್ತಕ್ಕಂತಹ ಬೆಕ್ಕಾಗಿರಬಹುದು, ಬೆಕ್ಕು, ಹಾಗೆಯೇ ನಾಯಿ ಆಗಿರಬಹುದು, ಮತ್ತು ಕಾಡಿನಲ್ಲಿ ವಾಸಿಸ್ತಕ್ಕಂಥ ಹುಲಿ ಆಗಿರ್ಬೋದು, ಮನುಷ್ಯ ಆಗಿರಬಹುದು. ಹೀಗೆ ಹಲವಾರು ಜೀವಿಗಳನ್ನು ನಾವು ನೋಡ್ತೀವಿ. ಹಾಗೆಯೇ ಸಿಂಹ ಆಗಿರಬಹುದು, ನಾವು ಭೂಮಿ ಮೇಲೆ ನೀರಿನಲ್ಲಿ ವಾಸಿಸ್ತಕ್ಕಂಥ ಜೀವಿಗಳನ್ನು ನೋಡ್ತೀವಿ. ಹಾಗೆಯೇ ಭೂಮಿ ಮೇಲೆ ವಾಸಿಸ್ತಕ್ಕಂಥ ಜೀವಿಗಳನ್ನು ನೋಡ್ತೀವಿ. ಆಕಾಶದ ಕೆಳಸ್ತರಗಳಲ್ಲಿ ವಾಸಿಸ್ತಕ್ಕಂಥ ಜೀವಿಗಳನ್ನು ಕೂಡ ನಾವು ನೋಡ್ತೀವಿ. ಆ ವಾಯುಗೋಳದ ಕೆಳಸ್ತರದಲ್ಲಿ ವಾಸಿಸ್ತಕ್ಕಂಥ ಜೀವಿಗಳು ಕೂಡ ನಾವು ನೋಡ್ಬೋದು. ಈ ಎಲ್ಲ ಜೀವಿಗಳು ನಿರ್ದಿಷ್ಟವಾದ ಲಕ್ಷಣಗಳನ್ನು ಹೊಂದಿದ್ದು, ಆ ಜೀವಿಗಳು ಏನಾಗಿದ್ದಾವೆ ಅಂದ್ರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಅಂತ ನಾವು ಹೇಳ್ತೀವಿ. ಯಾವುದರಿಂದ ಮಾಡಲ್ಪಟ್ಟಿವೆ? ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಅಂತ. ಹಾಗೆ ನಿರ್ಜೀವಿಗಳು ಅಂದರೆ ಇವತ್ತಿನ ದಿವಸ ನಿಮ್ಮ ಕೈಲಿರುವ ಮೊಬೈಲ್ ಆಗಿರ್ಬೋದು, ಮೊಬೈಲ್ ಹಾಗೆ ಕಲ್ಲಾಗಿರ್ಬೋದು, ಹಾಗೆ ಮಣ್ಣಾಗಿರ್ಬೋದು, ನೀರು, ಹಾಗೆ ಕಲ್ಲು, ಮಣ್ಣು, ನೀರು, ಈ ಭೂಮಿ ಮೇಲೆ ಅಜೈವಿಕ ವಸ್ತುಗಳು ತುಂಬಾ ಸಿಗ್ತವೆ. ಹಾಗೆ ಜೈವಿಕ ವಸ್ತುಗಳು ಕೂಡ ತುಂಬ ಸಿಗ್ತವೆ. ಅಜೈವಿಕ ವಸ್ತುಗಳನ್ನು ನಿರ್ಜೀವಿಗಳು ಅಂತ ನಾವು ಕನ್ಸಿಡರ್ ಮಾಡಿದರೆ, ಜೀವಿಗಳು ಅಂಥೇಳಿ ಜೈವಿಕ ವಸ್ತುಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ ಜೀವಿಗಳು ಯಾವುಗಳಿಂದ ಆಗಿವೆ ಅಂದರೆ ಜೀವಕೋಶಗಳಿಂದ ಆಗಿವೆ. ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಕೂಡ ನಾವು ಜೀವಿಗಳು ಅಂತ ಕರಿತೀವಿ. ಸಸ್ಯಗಳನ್ನು ಕೂಡ ನಾವು ಜೀವಿಗಳು ಅಂತ ಕರಿತೀವಿ. ಅವು ಕೂಡ ಸಸ್ಯಗಳು ಬೇರುಗಳಿಂದ ಆಹಾರವನ್ನು ಹೀರಿಕೊಂಡು ಸೂರ್ಯನ ಬಿಸಿಲಿನಿಂದ ಆಹಾರವನ್ನು ಉತ್ಪತ್ತಿ ಮಾಡಿಕೊಂಡು ಭೂಮಿ ಮೇಲೆ ಅವು ಕೂಡ ಸೂರ್ಯನಿಗೆ ಬಿಸಿಲಿಗೆ ನೇರವಾಗಿ ಚಲಿಸಿ
ತಾವು ಜೀವಿಗಳು ಅಂತಕ್ಕಂಥ ಲಕ್ಷಣಗಳನ್ನು ಹೊಂದಿವೆ. ಪರಿಸರದಲ್ಲಿ ಕಾಣುವ ಜೀವಿಗಳು ಎಂದು ನಿರ್ಧರಿಸಲು ಕೆಲವು ಲಕ್ಷಣಗಳಿವೆ. ಜೀವಿಗಳ ಲಕ್ಷಣಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಜೀವಿಗಳು ಯಾವುದರಿಂದಾಗಿವೆ? ಜೀವಕೋಶಗಳಿಂದಾಗಿವೆ. ಇವು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಅಂಥೇಳಿ ಎರಡು ಜೀವಕೋಶಗಳನ್ನು ನಾವು ಈ ಜೀವಿಗಳಲ್ಲಿ ನೋಡ್ತೀವಿ. ಸಸ್ಯ ಜೀವಕೋಶವು ಮತ್ತು ಪ್ರಾಣಿ ಜೀವಕೋಶದಲ್ಲಿ ಕೋಶ ಕೇಂದ್ರ ಮತ್ತು ಕೋಶ ರಸ, ಕೋಶ ಪೊರೆ ಅಂತಕ್ಕಂಥ ಸಾಮಾನ್ಯ ಲಕ್ಷಣಗಳನ್ನು ನಾವು ನೋಡ್ತೀವಿ. ಈ ಜೀವಕೋಶ ಅನ್ನೋ ಪದ ಶೆಲ್ ಎಂಬ ಪದದಿಂದ ನಾವು ಜೀವಕೋಶ ಎಂಬ ಪದವನ್ನು ಇಟ್ಕೊಂಡಿದ್ದೇವೆ. ಶೆಲ್ ಎಂದು ಮೊದಲಿಗೆ ಕರೆದವನು ರಾಬರ್ಟ್ ಹುಕ್ ಎನ್ನುವ ವ್ಯಕ್ತಿ. ಇವು ಕೋಣೆಗಳ ಆಕಾರ ಇರುವುದರಿಂದ ಅವುಗಳನ್ನು ಶೆಲ್ ಅಂತ ಆ ವ್ಯಕ್ತಿ ಕರೀತಾನೆ. ನೋಡ್ರಿ, ಮನೆ ಕಟ್ಟುವುದು ನೀನು ಗಮನಿಸಿರುವೆ. ಇಟ್ಟಿಗೆ, ಸಿಮೆಂಟ್, ನೀರು, ಕಬ್ಬಿಣ, ಕಟ್ಟಿಗೆ ಹೀಗೆ ಹಲವು ವಸ್ತುಗಳನ್ನು ಜೋಡಿಸಿದಾಗ ಹೇಗೆ ಮನೆ ತಯಾರಾಗುತ್ತಲ್ಲ, ಹಂಗೆ ಹಲವು ಜೀವಕೋಶಗಳಿಂದ ಒಂದು ಜೀವಿ ರಚನೆಯಾಗಿರ್ತದೆ. ಈ ಒಂದು ಮನೆ ಕಟ್ಟಬೇಕಂದ್ರೆ ಸಿಮೆಂಟು, ನೀರು, ಕಬ್ಬಿಣ, ಕಟ್ಟಿಗೆ, ಬಾಗಿಲು, ಈ ಮರದ ಒಂದು ಬಾಗಿಲಾಗಿರ್ಬೋದು, ಕಿಟಕಿ ಮಾಡೋಕ್ಕೆ, ಇವೆಲ್ಲ ವಸ್ತುಗಳನ್ನ ರೆಡಿ ಮಾಡೋಕ್ಕೆ, ಒಂದು ಮನೆ ಅಂಥೇಳಿ ನಾವು ರೆಡಿ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ, ಒಂದು ಮನೆಯನ್ನಾಗಿ ತಯಾರು ಮಾಡ್ತೀವಲ್ಲ, ಹಂಗೆ ಈ ಜೀವಕೋಶಗಳಿಂದ ಈ ಜೀವಿಗಳು ರಚನೆಯಾಗಿದ್ದಾವ. ಆ ಹಲವು ಅಂಗಗಳು ಮತ್ತು ಭಾಗಗಳನ್ನು ಈ ಜೀವಕೋಶಗಳು ಹೊಂದಿದಾವ. ಇಲ್ಲಿ ನಾವು ನಮ್ಮ ಎದುರಿಗಿನ ಬಲಗಡೆಯ ಚಿತ್ರದಲ್ಲಿ ಪ್ರಾಣಿ ಜೀವಕೋಶವನ್ನು ಮತ್ತು ಹಸಿರು ಕಲರ್ದಲ್ಲಿರುವಂತಹ ಎಡಭಾಗದ ಚಿತ್ರವನ್ನು ಸಸ್ಯ ಜೀವಕೋಶ ಅಂಥೇಳಿ ನಾವು ನೋಡಬಹುದು. ಇದರ ಬಗ್ಗೆ ನೀವು ಮುಂದಿನ ತರಗತಿಗಳಲ್ಲಿ ಅತ್ಯುತ್ತಮವಾಗಿ ಇನ್ನೂ ಹೆಚ್ಚಾಗಿ ಅವುಗಳಲ್ಲಿರುವ ಕೋಶ ಕೇಂದ್ರ, ಕೋಶ ಪೊರೆ, ಕೋಶ ರಸ ಮತ್ತು ಆ ಜೀವಕೋಶದಲ್ಲಿನ ಶಕ್ತಿ ಉತ್ಪಾದನಾ ಕೇಂದ್ರವಾದ ಮೈಟೊಕಾಂಡ್ರಿಯಾ ಮತ್ತು ಗಾಲ್ಗಿ ಸಂಕೀರ್ಣ, ಕೋಶ ರಸದ ಬಗ್ಗೆ ಹೀಗೆ ಹಲವಾರು ತೆರನಾಗಿ ಈ ಜೀವಕೋಶವನ್ನು ನಾವು ವಿಭಜಿಸಿ ಅಧ್ಯಯನವನ್ನು ಮಾಡ್ತೀವಿ. ಈಗ ಜಸ್ಟ್ ಜೀವಕೋಶದಿಂದ ಜೀವಿಗಳು ರಚನೆಯಾಗಿವೆ. ಪ್ರತಿಯೊಂದು ಜೀವಿಯು ತಾನು ಜೀವಕೋಶಗಳನ್ನು ಹೊಂದಿದೆ ಅಂಥೇಳಿ ನಾವು ತಿಳಿದುಕೊಳ್ಬೋದು. ಜೀವಿಗಳು ಏನಾಗ್ತಾವಂದ್ರೆ ಉಸಿರಾಡುತ್ತವೆ. ಜೀವಿಗಳು ಏನು ಮಾಡ್ತಾವ? ಉಸಿರಾಡುತ್ತವೆ. ಜೀವಿಗಳು ಯಾವುದರಿಂದ ಉಸಿರಾಡುತ್ತವೆ? ಜೀವಿಗಳು ಯಾವುದರಿಂದ ಉಸಿರಾಡುತ್ತವೆ ಅಂದರೆ ಶ್ವಾಸಕೋಶಗಳಿಂದ ಉಸಿರಾಡುತ್ತವೆ. ಯಾವುದರಿಂದ? ಶ್ವಾಸಕೋಶಗಳಿಂದ. ನೋಡ್ರಿ, ಉಸಿರಾಟ ಅಂದರೆ ಏನು? ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು, ಇನ್ಹೇಲಿಂಗ್ ಆ್ಯಂಡ್ ಎಕ್ಸ್ಹೇಲಿಂಗ್. ಒಳಗೆ ತೆಗೆದುಕೊಳ್ಳುವುದು ಮತ್ತು ಹೊರಗೆ ಬಿಡುವುದು. ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು ಮತ್ತು ಹೊರಗೆ ಬಿಡುವುದು ಅಂಥೇಳಿ ಜೀವಿಗಳು ಏನು ಮಾಡ್ತಾವ? ಇದನ್ನು ಉಸಿರಾಟ ಮಾಡ್ತಾವ. ಉಸಿರಾಡುವಾಗ ಜೀವಿಗಳು ಏನು ಮಾಡ್ತಾವ? ಆಕ್ಸಿಜನ್ ಅನಿಲವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡ್ತಾವ? ಹೊರಗೆ ಬಿಡ್ತಾವ. ಆಕ್ಸಿಜನ್ ಏನು ಒಳಗೆ ತಗೋತಾವ, ಆಕ್ಸಿಜನ್ ಅನಿಲವನ್ನು ಏನು ಮಾಡ್ತಾವ? ಒಳಗೆ ತಗೋತಾವ. ಹಂಗೆ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡ್ತಾವ? ಹೊರಗೆ ಬಿಡ್ತಾವ. ಇಲ್ಲಿ ನಮಗೆ ಎದುರಿಗೆ ಇರುವಂತಹ ಒಂದು ಚಿತ್ರದಲ್ಲಿ ಇದು ಶ್ವಾಸಕೋಶದ ಚಿತ್ರವಾಗಿದೆ. ಇದು ಮನುಷ್ಯನ ದೇಹದ ಎದೆಯ ಭಾಗದಲ್ಲಿ ಇರುತ್ತದೆ. ಇದನ್ನು ನಾವೇನಂತ ಕರಿತೀವಿ?
ಶ್ವಾಸಕೋಶ ಅಂಥೇಳಿ. ಏನಂತ ಕರಿತೀವಿ? ಶ್ವಾಸಕೋಶ ಅಂಥೇಳಿ. ಈ ಲೈನ್ ಒಳಗೆ ನೀವು ಬರ್ಕೋರಿ, ಶ್ವಾಸಕೋಶ. ಈ ಬಾಕ್ಸ್ ಒಳಗಡೆ ಬರ್ಕೋರಿ. ನಾ ದೊಡ್ಡ ಅಕ್ಷರಗಳು ಬರ್ತಾಯಿದ್ದೀನಿ, ನೀವು ಸಣ್ಣ ಅಕ್ಷರಗಳು ಬರ್ಕೋರಿ. ಇದ ಒತ್ತ ವಾಲ. ಶ್ವಾಸಕೋಶ ಅಂತೇಳಿ. ಹಂಗೆ ಪ್ರಾಣಿಗಳು ಉಸಿರಾಟ ಮಾಡೋಕೆ ಇದು ಶ್ವಾಸಕೋಶ ಅನ್ನುವಂಥ ಅಂಗವನ್ನು ಬಳಸಿಕೊಂಡು ಉಸಿರಾಟ ಮಾಡ್ತಾವೆ. ಪ್ರತಿ ಜೀವಿಗಳಲ್ಲಿ ಶ್ವಾಸಕೋಶಗಳಿರ್ತಾವೆ. ಹಂಗೆ ಈ ಸಸ್ಯಗಳಲ್ಲಿ ಎಲೆಯ ತಳಭಾಗದಲ್ಲಿ ಸ್ಟೊಮ್ಯಾಟೊ ಅಂತಕ್ಕಂತಹ ಪತ್ರರಂಧ್ರಗಳ ಮೂಲಕ ಸಸ್ಯಗಳು ಕೂಡ ಉಸಿರಾಡ್ತವೆ. ಇವು ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿದವ. ಆಕ್ಸಿಜನನ್ನು ತೆಗೆದುಕೊಂಡು ತಮ್ಮ ಆಹಾರವನ್ನು ಉತ್ಪಾದನೆ ಮಾಡ್ತವೆ. ಆಕ್ಸಿಜನ್ ಅನಿಲದ ಸಹಾಯದಿಂದ ಏನು ಮಾಡ್ತಾವೆ? ಆಹಾರವನ್ನು ಉತ್ಪಾದಿಸುವಂತಹ ಕೆಲಸವನ್ನು, ತಮ್ಮ ದೇಹಕ್ಕೆ ಏನು ಬೇಕಲ್ಲ ಅದನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾವೆ? ಈ ಸಸ್ಯಗಳು ಮಾಡ್ತಾವೆ. ಆಹಾರದಿಂದ ದೊರೆಯುವ ಶಕ್ತಿಯಿಂದ ಜೀವಿಗಳಿಗಾಗುವ ಅನುಕೂಲಗಳೇನು ಅಂತೇಳಿ. ಈ ಆಹಾರದಿಂದ ನಾವು ಏನು ಮಾಡ್ತೀವಿ? ಶಕ್ತಿ ಉತ್ಪಾದನೆ ಆಕೈತೆ ಅಂತ ಕೇಳಿದ್ದೀವಿ. ಆ ಶಕ್ತಿಯಿಂದ ಜೀವಿಗಳಿಗೆ ಆಗುವಂಥ ಅನುಕೂಲಗಳೇನು ಅಂತ. ಆ ಜೀವಿಗಳು ಆಹಾರ ಸೇವಿಸುವುದರಿಂದ ಏನು ಶಕ್ತಿ ಉತ್ಪಾದನೆ ಆಕೈತಿಲ್ಲ, ಆ ಶಕ್ತಿ ಉತ್ಪಾದನೆಯಿಂದ ಆ ಜೀವಿಗಳಿಗೆ ಏನು ಅನುಕೂಲಪ್ಪ ಅಂದ್ರೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ. ಮತ್ತು ಈ ಮನುಷ್ಯ ಏನು ಮಾಡ್ತಾನಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಚಲಿಸಲಿಕ್ಕೆ, ಭಾರವಾದ ವಸ್ತುಗಳನ್ನು ಎತ್ತುಕೊಂಡು ಹೋಗಲಿಕ್ಕೆ, ಹೀಗೆ ಹಲವಾರು ಕೆಲಸಗಳು ಮನುಷ್ಯನಿಗೆ ಶಕ್ತಿ ಬೇಕು. ಪ್ರಾಣಿಗಳಿಗೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸಲಿಕ್ಕೆ, ಮತ್ತು ಆಹಾರವನ್ನು ಅರಿಸಿ ಇನ್ನೊಂದು ಕಡೆಗೆ ಹೋಗಲಿಕ್ಕೆ, ಮತ್ತು ಆಹಾರವನ್ನು ಬೆನ್ನಟ್ಟಲಿಕ್ಕೆ, ಇದಕ್ಕೆಲ್ಲ ಏನು ಬೇಕಂದ್ರೆ ಆ ಆಹಾರದಿಂದ ದೊರೆಯುವಂಥ ಶಕ್ತಿನ ನಮಗೆ ಬೇಕು. ನಾವು ಆಹಾರದಿಂದ ಆಗುವ ಅನುಕೂಲ ಅಂಥೇಳಿ. ಜೀವಿಗಳು ಆಹಾರವನ್ನು ಸೇವಿಸ್ತಾವೆ. ಅವು ಸೇವಿಸೋದ್ರಿಂದ ಏನಾಗ್ತೈತೆ ಅಂದ್ರೆ ಶಕ್ತಿ ಬರ್ತೈತಿಲ್ಲ, ಅದರಿಂದ ಆ ಶಕ್ತಿಯಿಂದ ಏನು ಮಾಡ್ತಾ ಕಟ್ಟಿಗೆ ಕಡಿಯೋದು, ಭಾರವಾದ ಚೀಲವನ್ನು ಹರಿದು ಬೇಟೆಯಾಡೋದು, ಹೀಗೆ ಜೀವಿಗಳು ನಿತ್ಯವೂ ಅನೇಕ ಚಟುವಟಿಕೆಗಳನ್ನು ಮಾಡ್ತಾವೆ ಅಂಥೇಳಿ. ಇಲ್ಲಿ ನೋಡ್ರಿ, ಕೆಳಗೆ ಕೆಲವು ಜೀವಿಗಳ ಹೆಸರುಗಳನ್ನು ನೀಡಿದ್ದಾರೆ. ಯಾವ ಹೆಸರುಗಳು ನೀಡಿದ್ದಾರೆ ಅಂದ್ರೆ ಆನೆ ಮತ್ತು ಎತ್ತು, ನಾಯಿ ಅಂತೇಳಿ 3 ಕಾಲಮ್ ಒಳಗೆ ಜೀವಿಗಳು ನೀಡಿದ್ದಾರೆ. ಆನೆ, ಎತ್ತು, ನಾಯಿ ಅಂತೇಳಿ. ನಾವು ಕೆಲಸ ಮಾಡೋಕೆ ಈ ಜೀವಿಗಳು ಹೆಂಗೆ ಸಹಾಯ ಮಾಡ್ತಾವು ಅನ್ನೋದನ್ನು ನಾವು ಈ ಕಾಲಮ್ನ್ಯಾಗ ಬರಿಬೇಕು. ಆನೆ ಹೆಂಗೆ ಸಹಾಯ ಮಾಡ್ತೈತಿ? ಭಾರವಾದ ವಸ್ತುಗಳನ್ನು ಎತ್ತಿ ಹಾಕಲಿಕ್ಕೆ ಹೆಂಗೆ ಸಹಾಯ ಮಾಡ್ತೈತಿ? ಆನೆ ಭಾರವಾದ ವಸ್ತುಗಳನ್ನು ಏನು ಮಾಡಲಿಕ್ಕೆ? ಬೇರೆಡೆ ಸಾಗಿಸಲಿಕ್ಕೆ. ಭಾರವಾದ ವಸ್ತುಗಳನ್ನು ಸಾಗಿಸಲು ಏನು ಮಾಡೋಕೆ? ಭಾರವಾದ ವಸ್ತುಗಳನ್ನು ಸಾಗಿಸಲು ಏನು ಮಾಡ್ತದೆ? ಆನೆ ಸಹಾಯ ಮಾಡ್ತದೆ.
ಆನೆ ಏನು ಮಾಡ್ತದೆ, ಭಾರವಾದ ವಸ್ತುಗಳನ್ನು ಸಾಗಿಸಲಿಕ್ಕೆ ಆನೆ ಸಹಾಯ ಮಾಡ್ತದೆ. ಹಂಗೆ ನೋಡ್ರಿ, ಎತ್ತು ಎದಕ್ಕೆ ಸಹಾಯ ಮಾಡ್ತದೆ? ಎತ್ತು ಏನಕ್ಕೆ ಸಹಾಯ ಮಾಡ್ತದೆ? ಭೂಮಿಯನ್ನು ಉಳುಮೆ ಮಾಡಲು. ಭೂಮಿಯನ್ನು ಉಳುಮೆ ಮಾಡಲು. ಮತ್ತು ಎದಕ್ಕೆ ಸಹಾಯ ಮಾಡ್ತದೆ? ಎತ್ತು ವಸ್ತುಗಳನ್ನು ಇನ್ನೊಂದು ಕಡೆಗೆ ಸಾಗಿಸಲು ಸಹಾಯ ಮಾಡ್ತದೆ. ಭೂಮಿಯನ್ನು ಉಳುಮೆ ಮಾಡಲು. ಹಂಗೆ ನಾಯಿ ಅದಕ್ಕೆ ಸಹಾಯ ಮಾಡ್ತದೆ. ನೋಡ್ರಿ, ನಾಯಿ ನಮ್ಮ ಮನೆಯನ್ನು ಕಾಯ್ತದೆ. ಏನು ಮಾಡ್ತದೆ? ಮನೆಯನ್ನು ಕಾವಲು ಮಾಡುತ್ತದೆ. ಮನೆಯನ್ನು ಕಾಯುತ್ತದೆ. ಏನು ಮಾಡ್ತದೆ? ಮನೆಯನ್ನು ಕಾಯುತ್ತದೆ ಅಂತೇಳಿ. ನಾಯಿ ಏನು ಮಾಡ್ತದೆ? ಮನೆಯನ್ನು ಕಾಯುತ್ತದೆ. ಈ ಮೂರು ಪ್ರಾಣಿಗಳ ಏನು ಕೆಲಸ ಮಾಡ್ತಾವಂತ ನೋಡಿದೆ. ಆನೆ ಏನು ಮಾಡ್ತದೆ? ಭಾರವಾದ ವಸ್ತುಗಳನ್ನು ಇನ್ನೊಂದು ಕಡೆ ಸಾಗಿಸೋಕೆ ಸಹಾಯ ಮಾಡ್ತದೆ. ಎತ್ತು ಏನು ಮಾಡ್ತದೆ? ಭೂಮಿಯನ್ನು ಉಳುಮೆ ಮಾಡೋಕೆ ಸಹಾಯ ಮಾಡ್ತದೆ. ಹಾಗೆ ನಾಯಿ ಏನು ಮಾಡ್ತದೆ? ನಮ್ಮ ಮನೆಯನ್ನು ಕಾಯ್ತದೆ. ಕಳ್ಳ ಕಾಕರಿಂದ ನಮ್ಮ ಮನೆಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಏನು ಮಾಡ್ತದೆ? ನಾಯಿ ಮಾಡ್ತದೆ. ಈ ಎಲ್ಲ ಕೆಲಸಗಳನ್ನ ಮಾಡೋಕ್ಕೆ ಜೀವಿಗಳಿಗೆ ಏನು ಬೇಕು? ಶಕ್ತಿ ಬೇಕು. ಜೀವಿಗಳಿಗೆ ತಮ್ಮ ಬೇಕಾದ ಶಕ್ತಿಯನ್ನು ಆಹಾರದ ಮೂಲಕನ ಪಡಿತಾವೆ. ಈ ಎಲ್ಲ ಕೆಲಸಗಳನ್ನು ಮಾಡ್ಬೇಕಂದ್ರೆ ಅವಕ್ಕೆ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಪಡಿತಾವಂದ್ರೆ ಆಹಾರದಿಂದ ಪಡಿತಾವ. ಇನ್ನು ಸಸ್ಯಗಳ ಆಹಾರ ಅಂತೇಳಿ. ಸಸ್ಯಗಳ ಆಹಾರ, ಸಸ್ಯದ ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ಚಟುವಟಿಕೆ ಮಾಡ್ತಾನೆ ಇರ್ತದೆ ಅಂತ. ಸಸ್ಯಗಳ ಆಹಾರ, ಸಸ್ಯದ ಪ್ರತಿಯೊಂದು ಭಾಗ ಒಂದಿಲ್ಲ ಒಂದು. ಈ ಒಂದು ಸಸ್ಯ ಐತೆ ಅಂದ್ರೆ, ಒಂದು ಗಿಡ ಐತೆ ಅಂದ್ರೆ, ಆ ಗಿಡದ ಪ್ರತಿಯೊಂದು ಭಾಗಗಳಂದರೆ ಯಾವ? ಎಲೆ ಆಗಿರಬಹುದು, ಕಾಂಡ ಆಗಿರಬಹುದು, ಮತ್ತು ಬೇರಾಗಿರಬಹುದು, ಹೂ ಹಣ್ಣುಗಳಾಗಿರಬಹುದು. ಹೀಗೆ ಹಲವು ಸಸ್ಯಗಳು ತಮ್ಮ ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿರ್ತದಂತ. ಆ ಚಟುವಟಿಕೆ ಮಾಡಬೇಕಂದ್ರೆ ಆ ಸಸ್ಯಗಳಿಗೂ ಕೂಡ ಏನು ಬೇಕು? ಆಹಾರ ಬೇಕು. ಸಸ್ಯಗಳಿಗೆ ಆಹಾರ ಹೆಂಗೆ ದೊರೀತದ ಹೇಳ್ರಿ ನೋಡೋಣ. ಸಸ್ಯಗಳಿಗೆ ಆಹಾರ ಹೆಂಗೆ ದೊರೀತದ ಸ್ವಲ್ಪ ಯೋಚಿಸ್ರಿ ಅಂತ. ಹೌದು, ಸಸ್ಯಗಳಿಗೆ ತಮಗೆ ಬೇಕಾದಂಥ ಆಹಾರವನ್ನು ತಾವು ತಯಾರು ಮಾಡ್ಕೋತಾವೆ. ಸಸ್ಯಗಳು ಏನು ಮಾಡ್ತಾವೆ? ತಮಗೆ ಬೇಕಾದಂಥ ಆಹಾರವನ್ನು ತಾವು ತಯಾರು ಮಾಡ್ಕೋತಾವೆ. ಆದರೆ ಜೀವಿಗಳು ಹಾಗಿಲ್ಲ. ತಮಗೆ ಬೇಕಾದ ಆಹಾರವನ್ನು ತಾವು ತಯಾರು ಮಾಡ್ಕೋಂಗಿಲ್ಲ. ಈ ಸಸ್ಯಗಳ ಮೇಲೆ ಅವಲಂಬನೆಯಾಗಿರ್ತಾವೆ. ಜೀವಿಗಳು ಏನು ಮಾಡ್ತಾವೆ? ಸಸ್ಯಗಳ ಮೇಲೆ ಅವಲಂಬನೆಯಾಗಿರ್ತಾವೆ. ಆದರೆ ಈ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತಾವೆ. ಹಾಗಾಗಿ ಹಸಿರು ಸಸ್ಯಗಳನ್ನು ನಾವೇನಂತೀವಿ? ಸ್ವಪೋಷಕಗಳು ಅಂತೇಳಿ ಕರಿತೀವಿ. ಹಸಿರು ಸಸ್ಯಗಳನ್ನ ನಾವು ಏನಂತ ಕರಿತೀವಿ? ಸ್ವಪೋಷಕಗಳು ಅಂತ ಕರಿತೀವಿ. ಆದರೆ ಜೀವಿಗಳನ್ನು ನಾವು ಏನಂತ ಕರಿಬೇಕಂದ್ರೆ ಪರಪೋಷಕಗಳು ಅಂತೇಳಿ ಕರಿಬೋದು. ಏನಂತ ಕರಿಬೋದು? ಜೀವಿಗಳನ್ನು ಪರಪೋಷಕಗಳು. ಹಸಿರು ಸಸ್ಯಗಳನ್ನು ತಮ್ಮ ಆಹಾರ ತಾವ ತಯಾರು ಮಾಡಿಕೊಳ್ಳೋದ್ರಿಂದ ಸ್ವಪೋಷಕಗಳು ಅಂಥೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಸಸ್ಯದ ಆಹಾರ ತಯಾರಿಕೆಯ ಬಗ್ಗೆ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡ್ರಿ. ಆ ಚಿತ್ರವನ್ನು ನೋಡ್ರಿ ಸರಿಯಾಗಿ. ಸಸ್ಯದ ಆಹಾರ ತಯಾರಿಸಲು ಅಗತ್ಯವಿರುವ 4 ಪ್ರಮುಖ ಅಂಶಗಳನ್ನು ನೀಡಿದ್ದಾರೆ. ಅವು ಯಾವುದು, ಯಾರಿಂದ ಎಂಬ ಚಟುವಟಿಕೆಯನ್ನು ಇಲ್ಲಿ ಕೆಳಗೆ ನೀಡಲಾಗಿದೆ. ಅದರಲ್ಲಿನ ಹೇಳಿಕೆಗಳನ್ನು ಸರಿಯಾಗಿ ಜೋಡಿಸಿ ಆ ಚಿತ್ರವನ್ನು ನೋಡಿ ಬರಿಬೇಕು ಅಂಥೇಳಿ. ಆ ಚಿತ್ರವನ್ನು ನೋಡಿ ನಾವು ಏನು ಮಾಡಬೇಕು? ಸಸ್ಯದ ಆಹಾರ ತಯಾರಿಕೆ
ಹೆಂಗೆ ಆಕೈತಿ ಅನ್ನೋದನ್ನು ಏನು ಮಾಡಬೇಕು, ಈ ಕೆಳಗೆ ಕೊಟ್ಟಿರುವಂಥ ಚಟುವಟಿಕೆಗಳನ್ನು ನೋಡಿ ಇಲ್ಲಿ ಬಲಗಡೆ ಕೊಟ್ಟಿರುವಂಥ ಕಾಲಮಿನಲ್ಲಿ ಸರಿಪಡಿಸಿ ಬರೀಬೇಕು. ನೋಡ್ರಿ, ಇಲ್ಲಿ ಈ ಸಸ್ಯದ ಆಹಾರ ತಯಾರಿಕೆಯ ಬಗ್ಗೆ ನಾನು ವಿವರಣೆ ಕೊಡ್ತೀನಿ. ಇಲ್ಲಿ ನೋಡ್ರಿ, ಈ ಸಸ್ಯದಲ್ಲಿ ಆಹಾರ ತಯಾರಾಗಬೇಕಂದ್ರೆ ಈ ಸೂರ್ಯನ ಬೆಳಕು ಅವುಗಳಿಗೆ ಅತಿ ಮುಖ್ಯ. ಸೂರ್ಯನ ಬೆಳಕಿಲ್ಲಾರ್ದ ಸಸ್ಯಗಳಿಗೆ ಆಹಾರ ತಯಾರಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಆ ಆಹಾರ ತಯಾರಿಸ್ಕೊಳ್ಳಿಕ್ಕೆ ಅಂದ್ರೆ ಆ ಸಸ್ಯಗಳು ಸತ್ತು ಹೋಗ್ತಾವೆ. ನಮಗೆ ಜೀವಿಗಳಿಗೆ ಆಹಾರ ದೊರೆಯುವುದಿಲ್ಲ. ಹಿಂಗೆ ಆಹಾರ ಸರಪಳಿ ಒಂದಕ್ಕೊಂದು ಏನು ಮಾಡ್ತಿರ್ತಾವೆ, ತಮ್ಮ ಒಂದರ ಮೇಲೊಂದು ಅವಲಂಬನೆಯಾಗಿರ್ತಾವೆ. ಈ ಸೂರ್ಯನ ಶಕ್ತಿಯ ಮೇಲೆ ಅವಲಂಬನೆ ಯಾವುದಾಗೈತಿ, ಈ ಸಸ್ಯ ಆಗೈತಿ. ಈ ಸಸ್ಯ ಏನು ಮಾಡ್ತದಂದ್ರೆ ಆ ಸೌರಶಕ್ತಿಯನ್ನು ಪಡೆದು ತನ್ನ ಆಹಾರವನ್ನು ತಯಾರಿಸ್ಕೋತದ. ಹಂಗೆ ವಾಯುಗೋಳದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಕೂಡ ಅದು ಹೀರ್ಕೊಳ್ತದ. ಪತ್ರಹರಿತು ನೋಡ್ರಿ, ಈ ಎಲೆಯ ಕೆಳಭಾಗದಲ್ಲಿ ಪತ್ರಹರಿತು ಅನ್ನೋದಿರ್ತದೆ. ಆ ಪತ್ರಹರಿತಿನ ಮೂಲಕ ಏನು ಮಾಡ್ತದೆ, ಸೌರಶಕ್ತಿಯನ್ನು ಉಪಯೋಗಿಸಿಕೊಂಡು ಆ ಸಸ್ಯ ಏನು ಮಾಡ್ತದೆ, ಆಹಾರವನ್ನು ತಯಾರು ಮಾಡ್ತದೆ. ಆ ಆಹಾರ ತಯಾರಿಕೆ ನೀರು ಮತ್ತು ಖನಿಜ ಲವಣಾಂಶಗಳು ಬೇಕಲ್ಲ, ಅದನ್ನು ಆ ಬೇರಿನ ಮುಖಾಂತರ ಏನು ಮಾಡ್ತದೆ, ಆ ಸಸ್ಯ ಹೀರಿಕೊಂಡು ಆ ಪತ್ರಹರಿತಿನ ಮೂಲಕ ಸೌರಶಕ್ತಿಯನ್ನು ಉಪಯೋಗಿಸಿಕೊಂಡು ಏನು ಮಾಡ್ತದೆ, ಆ ಸಸ್ಯ ಆಹಾರವನ್ನು ತಯಾರು ಮಾಡ್ಕೋತದ. ನೋಡ್ರಿ, ವಾಯುಗೋಳದಲ್ಲಿರುವ ಆಹಾರವನ್ನು ತಯಾರು ಮಾಡ್ಕೋಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸ್ಕೋತದ. ಸೂರ್ಯನ ಶಕ್ತಿಯಿಂದ ಆಹಾರವನ್ನು ತಯಾರು ಮಾಡೋದು ಮುಂದೆ ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸ್ಕೋತದ. ಹಂಗೆ ಸಸ್ಯ ರಾತ್ರಿ ಟೈಮ್ ಒಳಗೆ ಉಸಿರಾಟ ಮಾಡಬೇಕಂದ್ರೆ ಏನನ್ನು, ಆಕ್ಸಿಜನನ್ನು ಉಪಯೋಗಿಸ್ಕೊಳ್ತದೆ. ರಾತ್ರಿ ಟೈಮ್ದಾಗ ಸಸ್ಯ ಉಸಿರಾಟ ಮಾಡ್ಬೇಕಂದ್ರೆ ಆಕ್ಸಿಜನ್ ಉಪಯೋಗಿಸ್ಕೋತದ. ಹಂಗೆ ಆಹಾರ ತಯಾರಿಕೆಗೆ ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸ್ಕೊಳ್ತದೆ. ನೋಡ್ರಿ, ಇಲ್ಲಿ ಬೆಳಕಿನ ಶಕ್ತಿ ಅಂಥೇಳಿ, ಇದು ಯಾವುದು, ಬೆಳಕಿನ ಶಕ್ತಿ. ಬೆಳಕಿನ ಶಕ್ತಿ ಯಾರಿಂದ ಬರ್ತೈತಿ ನಮಗೆ? ಉದಾಹರಣೆ ಇಲ್ಲಿ ಮುಂದೆ ಕೊಟ್ಟಿದ್ದಾರೆ. ಬೆಳಕಿನ ಶಕ್ತಿ ಯಾವ್ರಿಂದ? ಬೆಳಕಿನ ಶಕ್ತಿ ಅನ್ನೋದು ಈ ಸೂರ್ಯನಿಂದ ಅಂತೇಳಿ. ಇದನ್ನು ನಾವು ಇಲ್ಲಿ 1ನೇ ಕಾಲಮ್ದಾಗ ಬರೀಬೇಕು. ಖನಿಜ ಲವಣಾಂಶಗಳು ಎಲ್ಲಿ ಇರ್ತಾವ ಅಂದ್ರೆ ಮಣ್ಣಿನೊಳಗೆ. ಎಲ್ಲಿರ್ತಾವ? ಮಣ್ಣಿನೊಳಗೆ. ಇದನ್ನು ನಾವು 2ನೇ ಕಾಲಮಿನಲ್ಲಿ ಬರಿಬೇಕು. ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಎಲ್ಲೈತಿ? ವಾಯುಗೋಳದಲ್ಲಿದೆ. ಇದನ್ನು ನಾವು ಏನು ಮಾಡಬೇಕು? 3ನೇ ಕಾಲಮ್ ಒಳಗೆ ಬರಿಬೇಕು. ಹಂಗೆ ಪತ್ರ ಹರಿತು ಅನ್ನೋದು ಎಲ್ಲೈತಿ? ಯಾವುದು, ಎಲ್ಲಿ ಸಿಗ್ತೈತಿ ಅಂದ್ರೆ ನಮ್ಮ ಹಸಿರು ಎಲೆಗಳಲ್ಲಿ ನೋಡೋಕೆ ಸಿಗ್ತೈತಿ. ಎಲ್ಲಿ ನೋಡೋಕೆ ಸಿಗ್ತೈತಿ? ಹಸಿರು ಎಲೆಗಳಲ್ಲಿ. ಎಲ್ಲಿ ನೋಡೋಕೆ ಸಿಗ್ತೈತಿ? ಹಸಿರು ಎಲೆಗಳಲ್ಲಿ. ಇನ್ನು ಹಸಿರು ಎಲೆ ಅನ್ನೋದನ್ನು ನಾವು ಈ ಲಾಸ್ಟ್ನೇ ಕಾಲಮ್ ಒಳಗೆ ಬರಿಬೇಕು. ಇದನ್ನು ಇಲ್ಲಿ ಏನು ಬರ್ದಾರಲ್ಲ, ಈ ಬೆಳಕಿನ ಶಕ್ತಿ, ಇದನ್ನು ಸೂರ್ಯ ಅನ್ನುವಂಥದ್ದನ್ನು ಇಲ್ಲಿ ಮೊದಲ ಕಾಲಮ್ನಲ್ಲಿ ಬರಿಬೇಕು. ನೆಕ್ಸ್ಟ್ ಖನಿಜ ಲವಣಾಂಶಗಳು ಅಂತೇಳಿ, ನೀರು ಖನಿಜ ಲವಣಾಂಶ ಏನೈತಲ್ಲ ಅದರ ಮುಂದೆ ನೇರವಾಗಿ ಮಣ್ಣು ಅಂಥೇಳಿ ಬರಿಬೇಕು. ಕಾರ್ಬನ್ ಡೈಆಕ್ಸೈಡ್ ಮುಂದೆ ವಾಯುಗೋಳ ಅಂಥೇಳಿ ಬರಿಬೇಕು. ಹಂಗೆ ಪತ್ರ ಹರಿತಿನ ಮುಂದೆ ಏನಂತ ಬರಿಬೇಕು? ಹಸಿರೆಲೆ ಅಂಥೇಳಿ ಬರಿಬೇಕು. ಈಗ ಸರಿಪಡಿಸಿ ಬರಿದಾಯಿತು. ಇನ್ನು ಮುಂದೆ ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ, ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಣ್ಣಿನಲ್ಲಿರುವ ನೀರು ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರಹರಿತಿನ ಸಹಾಯದಿಂದ ಏನು ಮಾಡ್ತಾವ? ಆಹಾರವನ್ನು ತಯಾರಿಸ್ಕೊಳ್ತಾವ. ಇದನ್ನು ನಾವು ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತೀವಿ. ಏನಂತ ಕರಿತೀವಿ? ದ್ವಿತೀಯ ಸಂಶ್ಲೇಷಣೆ ಅಂತೇಳಿ.
ಸೂರ್ಯನಿಂದ ಬೆಳಕಿನ ಶಕ್ತಿಯನ್ನು ಉಪಯೋಗಿಸಿಕೊಂಡು, ವಾಯುವಿನಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಉಪಯೋಗಿಸಿಕೊಂಡು, ಮಣ್ಣಿನಲ್ಲಿರುವ ನೀರು ಖನಿಜ ಲವಣಾಂಶಗಳನ್ನು ಉಪಯೋಗಿಸಿಕೊಂಡು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರಹರಿತಿನ ಸಹಾಯದಿಂದ ನಾವು ಏನು ಆಹಾರ ತಯಾರು ಮಾಡ್ಕೋತಾವಲ್ಲ ಸಸ್ಯಗಳು, ಈ ಕ್ರಿಯೆಯನ್ನು ನಾವು ಏನಂತ ಕರಿತೀವಿ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂಥೇಳಿ. ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲುಕೋಸ್ ತಯಾರಾಗ್ತದೆ. ಸಸ್ಯದ ಆಹಾರ ತಯಾರಿಕೆಯಲ್ಲಿ ಏನು ತಯಾರಾಗ್ತದೆ? ಗ್ಲುಕೋಸ್ ತಯಾರಾಗ್ತದೆ ಹಾಗೂ ಆಕ್ಸಿಜನ್ ಬಿಡುಗಡೆ ಆಗ್ತದೆ. ಏನಾಗ್ತದೆ? ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲುಕೋಸ್ ತಯಾರಾಗ್ತದೆ, ಆಕ್ಸಿಜನ್ ಬಿಡುಗಡೆ ಆಗ್ತದೆ. ಆದರೆ ಇನ್ನೊಂದು ನಿಮಗೆ ಈ ಪುಸ್ತಕದ ಒಳಗೆ ಕೊಟ್ಟಿಲ್ಲ. ರಾತ್ರಿ ಟೈಮ್ದೊಳಗೆ ಸಸ್ಯಗಳು ಉಸಿರಾಟ ಮಾಡಬೇಕಾದ್ರೆ ಆಕ್ಸಿಜನ್ ಉಪಯೋಗಿಸಿಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಬಿಡ್ತವೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯೊಳಗೆ ಕಾರ್ಬನ್ ಡೈಆಕ್ಸೈಡ್ ಉಪಯೋಗಿಸಿಕೊಂಡು ಆಕ್ಸಿಜನ್ ಹೊರಗೆ ಬಿಡ್ತವೆ. ನೋಡಿರಿ, ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಗ್ಲುಕೋಸ್ ತಯಾರಾಗ್ತದೆ ಹಾಗೂ ಆಕ್ಸಿಜನ್ ಬಿಡುಗಡೆ ಆಗ್ತದೆ. ಆಹಾರ ತಯಾರಿಕೆ ಒಳಗೆ ಗ್ಲುಕೋಸ್ ತಯಾರಾಗ್ತದೆ, ಆಕ್ಸಿಜನ್ ಬಿಡುಗಡೆ, ಆಕ್ಸಿಜನ್ ಹೊರಗಡೆ ಬಿಡ್ತವೆ, ಹಗಲು ಹೊತ್ತವೆ. ಜೀವಿಗಳಿಗೆ ಇವೆರಡರ ಉಪಯೋಗಗಳನ್ನು ಇಲ್ಲಿ ಬರೀ ಅಂತೇಳಿ. ಜೀವಿಗಳಿಗೆ ಇವೆರಡರ ಉಪಯೋಗಗಳನ್ನು ಇಲ್ಲಿ ಬರೀ. ಗ್ಲುಕೋಸ್ ಮತ್ತು ಆಕ್ಸಿಜನ್. ಗ್ಲುಕೋಸ್ ಮತ್ತು ಆಕ್ಸಿಜನ್ ಎದಕ್ಕೆ ಉಪಯೋಗ ಅಂಥೇಳಿ? ಗ್ಲುಕೋಸ್ ಅನ್ನೋದು ಮನುಷ್ಯನಿಗೆ ಶಕ್ತಿಯನ್ನು ನೀಡುವ ಘಟಕವಾಗಿ ಕೆಲಸ ಮಾಡ್ತದೆ. ಗ್ಲುಕೋಸ್ ಏನು ಮಾಡ್ತದೆ? ಜೀವಿಗಳಿಗೆ ಶಕ್ತಿಯನ್ನು ನೀಡ್ತದೆ, ಮನುಷ್ಯನಿಗೂ ಶಕ್ತಿಯನ್ನು ನೀಡ್ತದೆ. ಜೀವಿಗಳಿಗೆ ಗ್ಲುಕೋಸ್ ಏನು ಮಾಡ್ತದೆ? ಶಕ್ತಿಯನ್ನು ನೀಡ್ತದೆ. ಆಕ್ಸಿಜನ್ ಏನು ಯಾವುದಕ್ಕೆ ಉಪಯೋಗ? ಜೀವಿ ಬದುಕಬೇಕಂದ್ರೆ ಆಕ್ಸಿಜನ್ ಇಲ್ಲ.